ಶಾಸ್ತ್ರಿಗಳೇ, ಶನಿ ಬದಲಾವಣೆಯಿಂದ ಯಾವ ರಾಶಿಗೆ ಯಾವ ರೀತಿಯಾದಂತಹ ಪ್ರಭಾವ ಅಂತ ತಿಳಿಸ್ಕೊಡ್ತಾ ಇದ್ರಿ. ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಹಾಗಾದ್ರೆ? ನೋಡ, ಕೆಲವನ್ನ ಅಷ್ಟು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ, ಅಷ್ಟೇ ಅಂತಲ್ಲ, ಎಲ್ಲ ರಾಶಿಗೂ ಹೇಳಬೇಕು. ಆದರೆ ಕಾಲ ಸ್ವಲ್ಪ ಇನ್ನೂ ವಿಸ್ತಾರವಾಗಿದೆ. ಈ ವಾರ ಅಷ್ಟೇ ಅಲ್ಲ, ಮತ್ತು ಮುಂದೆ ಈ ಸಾಕಷ್ಟು ದಿನಗಳಿದೆ. 29ರವರೆಗೂ ಮಾತಾಡಿದ್ರೆ 29 ಆದಮೇಲೂ ಮಾತಾಡೋದು ಏನು ತಪ್ಪಿಲ್ಲ. ಇರಲಿ, ಮಾತಾಡೋಣ ನಿಧಾನಕ್ಕೆ, ಹಂತ ಹಂತವಾಗಿ. ಏನು ವಿಷಯವನ್ನು ತಿಳ್ಕೊಳ್ತಾ ಹೋದಷ್ಟು ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಅಷ್ಟೇ ವಿನಯ. ಶನೈಶ್ಚರನ ಬಗ್ಗೆ ಗೌರವ ಹೆಚ್ಚಾಗುತ್ತೆ, ನಾವು ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಇವುಗಳನ್ನೆಲ್ಲ ನೋಡ್ತಾ ಹೋಗೋಣ. ಸಿಂಹರಾಶಿಯವರಿಗೆ ಗಮನಿಸೋಣ. ನೋಡಿ, ಸಿಂಹರಾಶಿಯವರಿಗೆ ನೋಡಿ, ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟಮ ಸ್ಥಾನ ಒಂದು ದುಸ್ಥಾನ. ಹೀಗಾಗಿ ದುಸ್ಥಾನದಲ್ಲಿ ಏನಪ್ಪ ಆಗುತ್ತೆ? ಸಹಜವಾಗಿ ಅಷ್ಟಮ ಏನನ್ನು ಹೇಳುತ್ತೆ? ಅದೊಂದು ವೈಷಮ್ಯ ಸ್ಥಾನ, ಅದು ರೋಗ ಸ್ಥಾನ, ನಷ್ಟ ಸ್ಥಾನ, ವ್ಯಥೆ ಹೇಳ್ತಕ್ಕಂಥದ್ದು, ಜಗಳಗಳಾಗ್ತಕ್ಕಂಥದ್ದು, ಸೋಲು ಅಲ್ಲಿದೆಯಲ್ಲ, ಅವಮಾನ ಆಗುತ್ತೆ ಅಂತ. ದುಃಖಾವಮಾನಾಮಯಾನ್ ಅಂತ ಶನೈಶ್ಚರ ಏನು ಫಲ ಇದೆಯೋ ಅದೆಲ್ಲ ಅಷ್ಟಮಕ್ಕೆ ಅನ್ವಯ ಆಗ್ತಕ್ಕಂಥದ್ದು. ಹೀಗಾಗಿ ಪಾಪ ನೀವು ಸಂಪಾದಿಸಿದ ಗೌರವವೋ ಪ್ರತಿಷ್ಠೆಯೋ ಮತ್ತೊಂದು ಬೇರೆ ಆಗಿಬಿಡಬಾರ್ದು. ಅದು ಮತ್ತು ಅದು ಏನು ಮೂರಾ ಬಟ್ಟೆ ಆಗಬಾರ್ದು. ಸಂಪಾದಿಸಿದ ಗೌರವ ಹೇಗೆ ಹೋಗುತ್ತಪ್ಪ, ಕಳೆದು ಹೋಗುತ್ತೆ ಅಂತಂದರೆ ಮಾತಿನಿಂದ ಕಳೆದು ಹೋಗುತ್ತೆ. ಶನೈಶ್ಚರ ನೇರ ವಾಕ್ಸ್ಥಾನವನ್ನು ನೋಡ್ತಾನೆ ಸಿಂಹರಾಶಿಯವರಿಗೆ. ಹೀಗಾಗಿ ಮಾತು ದುಬಾರಿ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಆರೋಗ್ಯ ಸ್ಥಾನ. ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗಬಹುದು ಗಂಭೀರವಾಗಿ. ಅಲ್ಲಿ ರವಿಯೂ ಇದ್ದಾನಲ್ಲ, ಹೀಗಾಗಿ ರವಿ ಶನಿಯರು ಒಟ್ಟಾಗಿ ಸೇರಿಬಿಟ್ರೆ ಏನಪ್ಪ ಆಗುತ್ತೆ ಅಂತಂದರೆ ಇಬ್ಬರೂ ಶತ್ರುಗಳು. ಮೂಳೆ ರೋಗ ಬರಬಹುದು, ಕಣ್ಣಿನ ರೋಗ ಬರಬಹುದು, ಮತ್ತು ಬಹಳ ಪ್ರಧಾನವಾಗಿ ಕಾಲಿನ ಬಾಧೆ ಉಂಟಾಗ್ಬಿಡಬಹುದು. ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಅವನು ಅದೇ ಅಧಿಪತಿ ಶನೈಶ್ಚರ. ಹೀಗಾಗಿ ಎಲ್ಲ ಬಗೆಯ ಆರೋಗ್ಯ ಕ್ಷೀಣ ಆಗಿಬಿಟ್ರೆ ಇನ್ನೇನು ಬೇಡ ಅನಿಸ್ಬಿಡುತ್ತೆ ನಮಗೆ. ಒಂದು ಸಲ ನೀವು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡಿ, ತೀವ್ರವಾದ ಯಾರೋ ಕಷ್ಟಪಡ್ತಾ ಇರ್ತಕ್ಕಂಥ ಒಂದು ಸಲ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡಿ. ಏನಾಗುತ್ತೆ ಈಗ ಅಂದ್ರಾಗ ಜೀವನ ಬದಲಾವಣೆ ಆಗಿಬಿಡುತ್ತೆ. ಒಂದು ಸಲ ಅಲ್ಲಿ ಹೋಗಿ ಬಂದುಬಿಟ್ರೆ ಇನ್ನು ಜನ್ಮದಲ್ಲಿ ಬೇಡಪ್ಪ, ನಾನು ಹೇಗೋ ಒಂದು ಸರಳವಾಗಿ ಬದುಕೊಂಡಿದ್ಬಿಡ, ಒಂದು ಹೊತ್ತು ಊಟ ಮಾಡಿಕೊಂಡು ಇದ್ಬಿಟ್ರೆ ಸಾಕು, ಒಂದು ಆ ಥರದೊಂದು ಬಂದುಬಿಡುತ್ತೆ. ಅದನ್ನು ಪರಿಚಯ ಮಾಡಿಸ್ಬಿಡ್ತಾನೆ ಶನೈಶ್ಚರ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಅತಿಯಾದ ಆಹಾರ ಸೇವನೆ ಕೂಡ ಅತಿ ಸರ್ವತ್ರ ವರ್ಜಯೇತಂತೆ. ಹೀಗಾಗಿ ಅತಿ ಮಾತು ಒಳ್ಳೆಯದಲ್ಲ, ಅತಿ ಏನು ತಿನ್ನೋದು ಒಳ್ಳೆಯದಲ್ಲ, ಅತಿ ಚರ್ಚೆಗಳಲ್ಲಿ ಭಾಗಿಯಾಗೋದು ಒಳ್ಳೆಯದು. ನೋಡಿ, ಅದು ಚರ್ಚಾ ಸ್ಥಾನವೇ ಹೌದು. ಹೀಗಾಗಿ ಬೇಡದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಬೇಡದವ್ರ ಜೊತೆ ವಾದ ಘರ್ಷಣೆ ಶುರುವಾಗ್ಬಿಡುತ್ತೆ. ನಂಗೆ ಬೇಕಿತ್ತ ಇದು ಕೊನೆಗೆ? ಈ ಥರದ್ದು ಒಂದು ಅವಮಾನ ಆದಮೇಲೆ ಗೊತ್ತಾಗುತ್ತೆ ಅದು ಪಶ್ಚಾತ್ ಆಪ ಅಂತ. ಆಮೇಲೆ ವ್ಯಥೆ ಪಟ್ಟರೆ ಪ್ರಯೋಜನ ಇಲ್ಲ. ಮುಂಚೆ ಎಚ್ಚರಿಕೆ, ಹೌದಪ್ಪ ನಾನು ಈಗ ಹೀಗಿದೆ ಪರಿಸ್ಥಿತಿ, ಹೀಗಾಗಿ ಯಾರು ಜಗಳ ಬೇಡ, ನಾನು ಆಯ್ತು, ನನ್ನ ಕೆಲಸ ಆಯ್ತು, ನೋಡ್ಕೊಂಡಿದ್ದು ಬೇಡ. ಈ ಥರದ್ದೊಂದು ತಗೊಳ್ಳಿ, ಮನಸ್ಸಿಗೆ ತೊಗೋಬೇಕು, ಅದನ್ನು ಹೇಳ್ಕೋಬೇಕು. ನೀವು ಬುದ್ಧಿ ಮನಸ್ಸುಗಳಿಗೆ ಬಲವಾಗಿ ಇಂಜೆಕ್ಟ್ ಮಾಡಬೇಕು. ನೀವು ಅದನ್ನು, ನಾನು ಶಿಸ್ತಿದೆ, ಈ ಚೌಕಟ್ಟು ದಾಟಬಾರ್ದು ಅಂತ ನಿರ್ಣಯ ಮಾಡಿ. ಆಗ ಈ ಶನೈಶ್ಚರನ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲೋ ಒಂದು ಪ್ರಮಾದ ಆಗಿ ಇನ್ನೇನೋ ವ್ಯಥೆ ಆಗೋ ಬದಲು ಒಂದು ಸಣ್ಣದಾಗಿ ಹೋಗುತ್ತೆ ಅವಮಾನ ಬೇಕು. ಅವಮಾನದಿಂದಾಗಿ ಏನಾಗುತ್ತಪ್ಪ ಅಂದರೆ ನಮಗೆ ಅಹಂಕಾರ ಖಂಡನೆ ಆಗುತ್ತೆ. ಆಯಿತು, ನನಗಿಷ್ಟು ದುರಹಂಕಾರ ಇತ್ತು, ಆಯಿತು ಹೋಯ್ತು ಬಿಡು ಅಂತ. ಯಾರೋ 4 ಮಾತು ಬೈದರೆ ಅದನ್ನು ಬೈದವರನ್ನು ಬಂಧುಗಳೆಮ್ಮೆ ಅಂತ ಅಂದ್ಕೋಬೇಕು. ಆಯ್ತಪ್ಪ, ಇವರು ಬುದ್ಧಿವಾದ ಹೇಳಿದ್ದಾರೆ ಬಿಡು ಅಂತ ಅಂದ್ಕೊಳ್ಳಿ. ಇಲ್ಲಾಂದರೆ ನಾನು ಅದಕ್ಕೆ ಮತ್ತೆ ಪ್ರತಿವಾದ ಮಾಡ್ತೀನಿ ಅಂತಂದರೆ ಅದು ತಾರಕಕ್ಕೆ ಹೋಗುತ್ತೆ ಮತ್ತು ರಣರಂಗವೇ ಆಗುತ್ತೆ ಪರಿಸ್ಥಿತಿ. ಇದನ್ನು ಅರ್ಥ ಮಾಡ್ಕೋಬೇಕು ಸಿಂಹರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.